ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಕನ್ನಡ ಡಬ್ಬಿಂಗ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೇನೆ. ಚೆನ್ನಾಗಿರ್ತಾರೆ. ಏನಿಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಕಾಟಿ ಲಕ್ಕಿ ಭಾಸ್ಕರ್ ಮೂವಿ ಶುರುವಾಗುತ್ತೆ 1992ನೇ ಇಸ್ವಿಯಲ್ಲಿ. ಮೂವಿ ಹೀರೋ ಭಾಸ್ಕರ್ ಅವರು ಜಾಗಿಂಗ್ ಮಾಡ್ತಿದ್ದಾರೆ. ಅವರನ್ನ ಸಿಬಿಐ ಆಫೀಸರ್ ಲಕ್ಷ್ಮಣ್ ಮತ್ತೆ ಅವರ ಸಹಚರರು ತಮ್ಮ ಕಸ್ಟಡಿಗೆ ತಗೊಳ್ತಾರೆ. ಈ ಭಾಸ್ಕರ್ ಕೆಲಸ ಮಾಡೋದು ಮಗಧ ಬ್ಯಾಂಕಿನಲ್ಲಿ. ಸಿಬಿಐ ನವರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇವರನ್ನ. ನಿಮ್ ಬ್ಯಾಂಕ್ ಅಲ್ಲಿ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೋಸ್ಕರ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದೀವಿ ಅಂತ ಹೇಳ್ತಾರೆ ಸಿಬಿಐ ಆಫೀಸರ್ಸ್. ಅಷ್ಟರಲ್ಲಿ ಭಾಸ್ಕರ್ ಅವರ ಹೆಂಡತಿ ಸುಮತಿ ಕಾಲ್ ಮಾಡ್ತಾರೆ. ಮನೆಯಲ್ಲಿ ಎಷ್ಟೊಂದ್ ಜನ ಸಿಬಿಐ ಆಫೀಸರ್ಸ್ ಬಂದು ಚೆಕ್ ಮಾಡ್ತಾರೆ ಏನ್ ಮಾಡೋದು ಅಂತ. ಭಾಸ್ಕರ್ ಹೇಳ್ತಾರೆ ಅವ್ರ ಕೆಲಸ ಅವ್ರಿಗೆ ಮಾಡೋಕ್ ಬಿಡಿ ಅಂತ. ಈ ಕಡೆ ಬ್ಯಾಂಕ್ ನಲ್ಲಿ ಕೂಡ ಎಷ್ಟೊಂದು ಫೈಲ್ ಗಳನ್ನ ಸರ್ಚ್ ಮಾಡ್ತಾರೆ ಸಿಬಿಐ ಆಫೀಸರ್ಸ್. ಇದರ ಗ್ಯಾಪ್ ನಲ್ಲಿ ಭಾಸ್ಕರ್ ನಮ್ಗೆ ತಮ್ಮ ಹಿಸ್ಟರಿಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆಗ್ಲೇ ಹೇಳ್ದಂತೆ ಭಾಸ್ಕರ್ ಮಗಧ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವ್ರಿಗೆ ಬರೀ 6,000 ರೂಪಾಯಿ ಸಂಬಳ, ಬಟ್ 36,000 ರೂಪಾಯಿ ಸಾಲ ಇರುತ್ತೆ. ಆದ್ರೂ ಕೂಡ ಹಾನೆಸ್ಟ್ ಆಗಿ ಬ್ಯಾಂಕಿಗೆ ಬಂದು ಕೆಲಸ ಮಾಡ್ತಿರ್ತಾರೆ. ಹಳೆ ಬಜಾಜ್ ಚೇತಕ್ ಸ್ಕೂಟ್ರಿ ಇವ್ರದ್ದು. ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಯೂಸೇಜ್ ಅಷ್ಟೊಂದು ಆಗ್ತಿರ್ಲಿಲ್ಲ, ಸೊ ಎಲ್ಲವನ್ನ ಮ್ಯಾನ್ಯಲ್ ಆಗಿ ಮಾಡ್ಬೇಕಿತ್ತು. ಭಾಸ್ಕರ್ ತಮ್ಮ ಟಾರ್ಗೆಟ್ ನೆಲ್ಲ ಬೇಗ ಬೇಗ ಮುಗಿಸ್ತಿದ್ರು. ನನಗೆ ಪ್ರಮೋಷನ್ ಸಿಕ್ಕಿದ್ರೆ ಒಳ್ಳೆ ಸಂಬಳ ಬರುತ್ತೆ, ಸಾಲನೆಲ್ಲ ತೀರಿಸಬಹುದು ಅಂತ. ಪ್ರತಿ 6 ತಿಂಗಳಿಗೊಮ್ಮೆ ಮಾತ್ರ ಕಂಪ್ಯೂಟರ್ ಗೆ ಸ್ಟೇಟ್ಮೆಂಟ್ ಗಳನ್ನೆಲ್ಲ ಫೀಡ್ ಮಾಡ್ತಿದ್ರು. ಸೊ ಬ್ಯಾಂಕ್ ನಲ್ಲಿರುವ ಬ್ಯಾಲೆನ್ಸ್, ಅಕೌಂಟ್ಸ್ ಎಲ್ಲವನ್ನ ಲೆಡ್ಜರ್ ನಲ್ಲಿ ಬರೆದಿಡ್ತಿದ್ರು. ಇನ್ನು ಇವರು ಬ್ಯಾಂಕ್ ಅವರು ಮಾರುತಿ 800 ಒಂದು ಕಾರನ್ನ ಸೀಸ್ ಮಾಡಿರ್ತಾರೆ. ಯಾರೋ ಲೋನ್ ತಗೊಂಡ್ ಕಟ್ಟಿರೋದಿಲ್ಲ, ಅದಕ್ಕೋಸ್ಕರ ಭಾಸ್ಕರ್ ಯಾವಾಗ್ಲೂ ಅದನ್ನೇ ನೋಡ್ತಾ ನಾನು ಒಂದಲ್ಲ ಒಂದಿನ ಈ ಕಾರನ್ನ ತಗೊಳ್ತೀನಿ ಅಂತ ಕನಸು ಕಾಣ್ತಿರ್ತಾರೆ. ಭಾಸ್ಕರ್ದು ಬೆಸ್ಟ್ ಫ್ರೆಂಡ್ ಸಾಂಬಾ ಅಂತ. ಭಾಸ್ಕರ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬಿಟ್ಟು ಬ್ಯಾಂಕ್ ಎಂಪ್ಲಾಯಿ ಆಗಿದ್ದಾರೆ. ಸಾಂಬಾ ಫೇಲ್ ಆಗ್ಬಿಟ್ಟು ಕ್ಲರ್ಕ್ ಏನೋ ಆಗಿದ್ದಾರೆ. ಇನ್ನು ಭಾಸ್ಕರ್ ಸೈಡ್ ಬಿಸ್ನೆಸ್ ಆಗಿ ಬ್ಯಾಂಕಿಗೆ ಅಕೌಂಟ್ಸ್ ಓಪನ್ ಮಾಡ್ಲಿಕ್ಕೆ ಬರೋರ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡು ತಗೊಳ್ತಿರ್ತಾರೆ. ಹೀಗೆ ಒಂದಿನ ಆಂಟನಿ ಅನ್ನುವ ಒಬ್ಬ ವ್ಯಕ್ತಿ 2 ಲಕ್ಷ ರೂಪಾಯಿ ಲೋನ್ ಕೊಡಿ ಅಂತ ಕೇಳ್ಕೊಂಡು ಬ್ಯಾಂಕಿಗೆ ಬರ್ತಾರೆ. ಬಟ್ ಅವ್ರ ಹತ್ರ ಗಿರ್ವಿ ಇಡೋದಕ್ಕೆ ಏನು ಇರೋದಿಲ್ಲ. ಸೊ ಭಾಸ್ಕರ್ ನಿಮ್ಗೆ ಲೋನ್ ಕೊಡಕ್ ಆಗೋದಿಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಇನ್ನು ಭಾಸ್ಕರ್ ಇರುವ ಏರಿಯಾದಲ್ಲಿ ಸುತ್ತಮುತ್ತ ಎಲ್ಲರ ಹತ್ರನು ಸಾಲ ತಗೊಂಡ್ಬಿಟ್ಟವ್ರೆ. ಎಲ್ಲರಿಂದ ತಲೆ ಮರೆಸ್ಕೊಂಡು ಓಡಾಡ್ತಿರ್ತಾರೆ. ಇನ್ನು ಇವರಪ್ಪ ಒಂದಾನೊಂದು ಕಾಲದಲ್ಲಿ ದೊಡ್ಡ ಸಿಎ ಆಗಿದ್ರು. ಬಟ್ ಇವ್ರ ಫ್ರೆಂಡ್ ಯಾರೋ ಕೈ ಕೊಟ್ಬಿಟ್ಟು ಫುಲ್ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಟ್ಟವ್ರೆ. ಯಾರ ಜೊತೆನೂ ಮಾತಾಡೋದಿಲ್ಲ, ಕಾಫಿ ಕುಡ್ಕೊಂಡು ಪೇಪರ್ ಓದ್ಕೊಂಡು ತಮ್ಮ ಪಾಡಿಗೆ ತಾವಿರ್ತಾರೆ. ಇವರಮ್ಮ ಚಿಕ್ಕ ವಯಸ್ಸಿನಲ್ಲೇ ತೀರೋಗಿರ್ತಾರೆ. ತಮ್ಮ ತಂಗಿ ಜವಾಬ್ದಾರಿನೂ ಭಾಸ್ಕರ್ ಮೇಲೆ ಬೀಳುತ್ತೆ. ಇನ್ನು ಭಾಸ್ಕರ್ ಮತ್ತೆ ಸುಮತಿದು ಲವ್ ಮ್ಯಾರೇಜ್. ಸುಮತಿ ಅವರ ಮನೆಯಲ್ಲಿ ಒಪ್ಪಿರೋದಿಲ್ಲ, ಆದ್ರೂ ಕೂಡ ಬಲವಂತವಾಗಿ ಮದುವೆ ಆಗಿರ್ತಾರೆ. ಇವರು ಒಬ್ಬ ಮುದ್ದಾದ ಮಗ ಕೂಡ ಇದ್ದಾನೆ. ಸುಮತಿಗೆ ಬ್ಯಾಂಕ್ ಇಂದ ಲೋನ್ ತಗೊಂಡು ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ. ಬಟ್ ಭಾಸ್ಕರ್ ಹೇಳ್ತಿರ್ತಾರೆ ಮೊದ್ಲು ಇರೋ ಸಾಲ ತೀರ್ಸೋಣ, ಆಮೇಲೆ ಉಪ್ಪಿನಕಾಯಿ ಬಿಸ್ನೆಸ್ ಮಾಡೋಣ ಅಂತ. ಸುಮತಿ ಅವ್ರ ಮನೆಯವ್ರಿಗೆ ಭಾಸ್ಕರ್ ಕಂಡ್ರೆ ತಾತ್ಸಾರ ದುಡ್ಡು ಜಾಸ್ತಿ ಇಲ್ಲ ಅಂತ. ಬಟ್ ಭಾಸ್ಕರ್ ಬರೋ 6,000ದಲ್ಲೇ ಮನೆಯವರನ್ನೆಲ್ಲ ಸಾಕ್ತಿರ್ತಾರೆ. ಇವ್ರು ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಡತಿ ಮಕ್ಳು ತಿನ್ಸೋದು ಇವರ ಬುದ್ಧಿ. ಈ ಕಡೆ ಆಂಟನಿ ಮತ್ತೆ ಬರ್ತಿದ್ದಾರೆ ಬ್ಯಾಂಕಿಗೆ ಲೋನ್ ಕೊಡ್ಸಿ ಅಂತ ಹೇಳ್ತಾರೆ. ಮಲೇಷ್ಯಾದಿಂದ ಇಂಡಿಯಾಗೆ ಒಂದು ಹಡಗು ಬಂದಿದೆ, ಅದರಿಂದ ಎಷ್ಟೊಂದು ಟಿವಿಗಳನ್ನ ನಾನು ತರಿಸಿದ್ದೆ. 1.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಎಷ್ಟೊಂದು ಟಿವಿಯನ್ನ ತರಿಸಿದ್ದೆ. ಇಲ್ಲಿಗೆ ಡೆಲಿವರಿ ಆದ್ಮೇಲೆ ಮಿಕ್ಕಿದ ದುಡ್ಡನ್ನ ಕೊಡ್ಬೇಕಾಗಿದೆ. ಬಟ್ ನನಗೆ ದುಡ್ಡು ಕೊಡ್ತೀನಿ ಅಂದವರೆಲ್ಲ ಕೈ ಎತ್ಬಿಟ್ರು. ನನಗೆ ಬೇಕಾಗಿರೋದು ಕೇವಲ 2 ಲಕ್ಷ. ಇಂಡಿಯಾದಲ್ಲಿ ಟಿವಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. 2 ಲಕ್ಷ ಕೊಟ್ಟು ಆ ಟಿವಿಗಳನ್ನೆಲ್ಲ ಮಾರಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ಒಂದೇ ದಿನದಲ್ಲಿ ನಿಮ್ 2 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ. ಆ ಟಿವಿಗಳನ್ನ ಬಿಡಿಸ್ಕೊಂಡು ಒಂದೇ ದಿನದಲ್ಲಿ ಎಲ್ಲವನ್ನ ಮಾರ್ಬಿಡ್ತೀನಿ. ನಾನೀಗ 2 ಲಕ್ಷ ಕೊಡ್ಲಿಲ್ಲ ಅಂದ್ರೆ ಅವ್ರು ಆ ಟಿವಿಗಳನ್ನೆಲ್ಲ ಗಿರುವೆ ಇಟ್ಬಿಡ್ತಾರೆ, ನನ್ ಕೈ ತಪ್ಪಿಡುತ್ತೆ ಟಿವಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಭಾಸ್ಕರ್ಗೆ ಸಾಂಬಾ ಹೇಳ್ತಾರೆ, ನಿನ್ ಬಾಮ ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಲ್ಯಾಂಡ್ ಬಿಸ್ನೆಸ್ ಇದೆಯಲ್ಲ, ಒಳ್ಳೆ ದುಡ್ಡು ಮಾಡ್ಸ್ಯಾನಲ್ಲ, ಅವನ ಹತ್ರ ಕೇಳು 1-2 ಲಕ್ಷ. ಆಂಟನಿಗೆ ಈ ದುಡ್ಡನ್ನ ಕೊಟ್ಬಿಟ್ಟು ನಾವು ಕೂಡ ಸ್ವಲ್ಪ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಬಟ್ ಭಾಸ್ಕರ್ಗೆ ಬಾಮ ಇದನ್ನ ಹತ್ರ ಎಲ್ಲ ದುಡ್ಡು ಕೇಳೋದು ಇಷ್ಟ ಇರೋದಿಲ್ಲ. ಸರಿ, ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಅವತ್ತು ಮನೆಗೆ ಹೋದಾಗ ಪಟೇಲ್ ಅನ್ನುವ ಒಬ್ಬ ವ್ಯಕ್ತಿ ಇವರಿಗೆ ದುಡ್ಡು ಕೊಟ್ಟಿರ್ತಾರೆ. ಜೋರಾಗಿ ಗಲಾಟೆ ಮಾಡ್ತಾ ನನ್ ದುಡ್ಡು ವಾಪಸ್ ಕೊಡು ಅಂತ ಕೇಳ್ತಾರೆ. ಅಂಡ್ ಇವರ ಬೈಕ್ ಅನ್ನ ಕಿತ್ಕೊಂಡು ಹೋಗ್ಬಿಟ್ಟು ದುಡ್ಡು ಕೊಡೋವರೆಗೂ ನಿನ್ ಬೈಕ್ ಕೊಡಲ್ಲ ಅಂತ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಇವ್ರಿಗೆ ಟ್ಯಾಕ್ಸಿನಲ್ಲಿ ಹೋಗೋಕ್ಕೂ ದುಡ್ಡಿರೋದಿಲ್ಲ. ಸೊ ಓಡ್ಕೊಂಡು ಹೋಗ್ತಾರೆ ಬ್ಯಾಂಕಿಗೆ ಬಂದ್ರೆ ಅಲ್ಲಿ ದೊಡ್ಡ ಶಾಕ್ ಇವ್ರಿಗೆ. ಅವತ್ತಿನಿಂದ ಎಷ್ಟೊಂದು ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡಿ ಪ್ರಮೋಷನ್ ಸಿಗುತ್ತೆ ಅನ್ಕೊಂಡಿದ್ರು. ಬಟ್ ಈಗ ಪ್ರಮೋಷನ್ ಬೇರೆ ಯಾರಿಗೂ ಸಿಕ್ಬಿಟ್ಟಿದೆ. ಸೊ ಫುಲ್ ಬೇಜಾರ್ ಮಾಡ್ಕೊಂಡು ರೀಜನಲ್ ಮ್ಯಾನೇಜರ್ ಹತ್ರ ಹೋಗ್ತಾರೆ. ಅಲ್ಲ ಸರ್, ನಾನು ಅಷ್ಟೊಂದು ಕಷ್ಟಪಟ್ಟ ಎಂಪ್ಲಾಯಿ ಆಫ್ ದ ಇಯರ್ ಆಗಿದೆ, ಎಲ್ಲಾ ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡ್ತಿದ್ದೆ. ಆದ್ರೆ ನೀವು ಬೆಂಗಾಲಿ ಆಗಿರೋದ್ರಿಂದ ಮತ್ತೊಬ್ಬ ಬೆಂಗಾಲಿಗೆ ಪ್ರಮೋಷನ್ ಕೊಟ್ಬಿಟ್ರಿ, ನನಗೆ ಮೋಸ ಮಾಡ್ಬಿಟ್ರಿ ಅಂತ ರೀಜನಲ್ ಮ್ಯಾನೇಜರ್ ಉರ್ಕೊಂಡ್ಬಿಡ್ತಾನೆ. ಅವನು ನಿನ್ಗಿಂತ ಟ್ಯಾಲೆಂಟೆಡ್, ಅದಕ್ಕೋಸ್ಕರ ಪ್ರಮೋಷನ್ ಕೊಟ್ಟೆ. ನೀನೇನ್ ಬಹಳ ಸಾಚ ಅಲ್ವಲ್ಲ, ಸೈಡ್ ಬಿಸ್ನೆಸ್ ಆಗಿ ಅಪ್ಲಿಕೇಶನ್ ಗಳನ್ನ ಫಿಲ್ ಮಾಡಿ ದುಡ್ಡು ತಗೊಂತಿದ್ಯಲ್ಲ, ಇದೇನಾದ್ರೂ ಜನರಲ್ ಮ್ಯಾನೇಜರ್ ಗೊತ್ತಾದ್ರೆ ನಿನ್ ಕೆಲಸ ಕಿತ್ಕೊಂತಾರೆ. ಹೇಳ ಜನರಲ್ ಮ್ಯಾನೇಜರ್ಗೆ ನನಗೆ ಉಲ್ಟಾ ಮಾತಾಡೋಕ್ ಬಂದಿದ್ಯಾ ಅಂತ. ಭಾಸ್ಕರ್ಗೆ ಬೇಜಾರಾಗತ್ತೆ. ಸೊ ಸಾರಿ ಅಂತ ಕೇಳ್ತಾ ಅಳ್ತಾ ನನ್ನ ಕೆಲಸನ ಕಿತ್ಕೊಂಬೇಡಿ ಅಂತ ಹೇಳ್ತಾ ಬೇಜಾರ್ ಮಾಡ್ಕೊಂಡು ತಮ್ಮ ಕೆಲಸಕ್ಕೆ ವಾಪಸ್ ಹೋಗ್ತಾರೆ. ಬ್ಯಾಂಕಿನ ಎಂಪ್ಲಾಯೀಸ್ ಎಲ್ಲ ಇವರನ್ನೇ ನೋಡ್ತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನಾರ್ಮಲ್ ಆಗಿ ತಮ್ಮ ಕೆಲಸವನ್ನ ತಾವು ಮಾಡ್ಕೊಂಡು ಮುಂದುವರಿತಾರೆ. ಸರಿ, ಅವತ್ ಸಾಯಂಕಾಲ ಸಾಂಬಾ ಮತ್ತೆ ಭಾಸ್ಕರ್ ಟೀ ಕುಡಿತಿರ್ತಾರೆ. ಆಗ ಆಂಟನಿ ಮತ್ತೆ ಬರ್ತಾರೆ. ಸರ್, ಇವತ್ತು
ಇವತ್ತೆ ಲಾಸ್ಟ್ ಡೇ, ಟಿವಿನ ನಾವ್ ಇವತ್ ತಗೊಂಡ್ಲಿಲ್ಲ ಅಂದ್ರೆ ನನ್ ಕೈ ತಪ್ಪಡ್ತವೆ ಟಿವಿಗಳು, ಏನಾದ್ರು ಮಾಡಿ ಸಾರ್ ಅಂತ. ತಕ್ಷಣ ಭಾಸ್ಕರ್ ತಮ್ಮ ಬ್ಯಾಗಿನಿಂದ 2 ಲಕ್ಷ ರೂಪಾಯಿ ದುಡ್ಡು ತೆಗೆದು ಆಂಟನಿ ಕೈಗಿಡ್ತಾರೆ. ಸಾಂಬಾ ಶಾಕು, ನಿನ್ನ ಹತ್ರ ಎಲ್ಲಪ್ಪ ಬಂತ 2 ಲಕ್ಷ ಅಂತ ಕೇಳ್ತಾವ್ರೆ. ಬಟ್ ಫ್ಯಾಕ್ಟ್ ಏನು ಅಂದ್ರೆ ಭಾಸ್ಕರ್ ಬ್ಯಾಂಕಿನ ದುಡ್ಡನ್ನೇ ತಮ್ಮ ಬ್ಯಾಗ್ ನಲ್ಲಿ ಇಟ್ಕೊಂಡಿರ್ತಾರೆ. ಲಾಕರ್ ನಲ್ಲಿ ಇಡೋ ತರ ನಾಟಕ ಆಡ್ತಾ ತಮ್ಮ ಬ್ಯಾಗ್ ನಲ್ಲಿ 2 ಲಕ್ಷ ದುಡ್ಡು ಇಟ್ಕೊಂಡಿರ್ತಾರೆ. ಹೇಗಿದ್ರು ಇದು ವೀಕೆಂಡ್, ಬ್ಯಾಂಕ್ ಹೇಗಿದ್ರು ಮುಚ್ಚಿರತ್ತೆ. ಅಷ್ಟ್ರಲ್ಲಿ ಅಂದ್ರೆ ಮಂಡೇ ಅಷ್ಟ್ರಲ್ಲಿ ಈ ಆಂಥನಿ ಟಿವಿನಲ್ಲೆಲ್ಲ ಮಾರ್ಬಿಟ್ಟು ದುಡ್ಡನ್ನ ವಾಪಸ್ ತಂದ್ಕೊಡ್ತಾರೆ. ನಾನು ದುಡ್ಡನ್ನ ವಾಪಸ್ ಇಟ್ಟು ಬಿಡ್ತೀನಿ ಬ್ಯಾಂಕ್ ಅಲ್ಲಿ. ಅದಲ್ಲದೆ ಬ್ಯಾಂಕ್ ನವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ, ನನ್ನ ಕೆಲಸದಿಂದ ತೆಗಿತಾರೆ. ಈಗ್ಲೇ ನಾನು ಕಷ್ಟದಲ್ಲಿದ್ದೀನಿ, ಇನ್ನೊಂದಷ್ಟು ಎಕ್ಸ್ಟ್ರಾ ಕಷ್ಟನ ಅನುಭವಿಸ್ತೀನಿ ಬಿಡು ಅಂತ ಹೇಳ್ಬಿಡ್ತಾರೆ. ಸರಿ, ಈಗ ಆಂಥನಿ ಭಾಸ್ಕರ್ ಅಂಡ್ ಸಾಂಬಾಗೆ ತಮ್ಮ ಸ್ಟೋರಿನ ಹೇಳ್ತಾರೆ. ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬಟ್ ಫಾರಿನ್ ಇಂದ ಡೈರೆಕ್ಟ್ ಟಿವಿಗಳನ್ನ ತರಿಸ್ಕೊಂಡ್ರೆ 30,000 ರೂಪಾಯಿ ಬೀಳತ್ತೆ. ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ಅದ್ರ ಮೇಲೆ ಹಾಕ್ತಾರೆ. ಆದ್ರೆ ಸ್ಪೇರ್ ಪಾರ್ಟ್ಸ್ ಗಳನ್ನ ತಂದು ಇಲ್ಲೇ ನಾವು ಟಿವಿನ ತಯಾರು ಮಾಡಿದ್ರೆ ಅದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ. ಸೊ ನಾವೇನ್ ಮಾಡ್ತಿದೀವಿ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಗಳನ್ನ ತರುವ ನೆಪದಲ್ಲಿ ಡೈರೆಕ್ಟ್ ಟಿವಿಗಳನ್ನೇ ತರ್ತಿದೀವಿ. ಈ ಟಿವಿಗಳಿಗೆ 12,000 ರೂಪಾಯಿ ಬೀಳತ್ತೆ. ಡಬಲ್ ಗೆ ಇಂಡಿಯಾದಲ್ಲಿ ಮಾರ್ಬೋದು 24,000ಕ್ಕೆ. ರಿಟೈಲರ್ಸ್ ಅದನ್ನು 30,000ಕ್ಕೆ ಮಾರ್ಕೊಳ್ತಾರೆ. ಮಧ್ಯದಲ್ಲಿ ಆ ಪೋರ್ಟ್ ಅಥಾರಿಟೀಸ್ಗೆ ಅಂದ್ರೆ ಬಂದರಿನ ಅಥಾರಿಟೀಸ್ ಸ್ವಲ್ಪ ದುಡ್ಡು ತಿನ್ಸಿದ್ರೆ ನಾವು ಸೇಫ್. ಇದು ಇವರ ಬಿಸ್ನೆಸ್ ಪ್ಲಾನ್. ಸರಿ, ಈಗ ದುಡ್ಡು ತಗೊಂಡು ಮಾರೋಕೆ ಆಂಥನಿ ಹೊರಡ್ತಾರೆ. ನೆಕ್ಸ್ಟ್ ಡೇ ಸಂಡೇ ಆಂಥನಿಗೋಸ್ಕರ ವೇಟ್ ಮಾಡ್ತಾರೆ ಭಾಸ್ಕರ್. 2 ಲಕ್ಷ ತಂದು ಕೊಡ್ತಾರೆ, ಜೊತೆಗೆ ಸ್ವಲ್ಪ ಪ್ರಾಫಿಟ್ ಅನ್ನು ತಂದು ಕೊಡ್ತಾರೆ ಅಂತ ವೇಟ್ ಮಾಡ್ತಾರೆ. ಬಟ್ ರಾತ್ರಿ ಆದ್ರೂ ಭಾಸ್ಕರ್ ಆಂಥನಿ ಬರೋದೇ ಇಲ್ಲ. ಭಾಸ್ಕರ್ ಫುಲ್ಲು ಭಯ. ಫುಲ್ಲು ರಾತ್ರಿ ಆದ್ಮೇಲೆ ಸಾಂಬಾ ಮತ್ತೆ ಆಂಥನಿ ಇಬ್ರು ಬರ್ತಾರೆ ಭಾಸ್ಕರ್ ಅವ್ರ ಮನೆಗೆ. ಒಂದು ಎಲ್ಲ ಟಿವಿಗಳು ಸೇಲ್ ಆಗೋದು, ತಗೊಳ್ಳಿ ನಿಮ್ಮ 2 ಲಕ್ಷ, ಜೊತೆಗೆ ಪ್ರಾಫಿಟ್ ನು ತಗೊಳ್ಳಿ ಅಂತ ಎಕ್ಸ್ಟ್ರಾ ಪ್ರಾಫಿಟ್ ನ ಕೂಡ ಕೊಡ್ತಾರೆ. ಭಾಸ್ಕರ್ಗೆ ಫುಲ್ಲು ಖುಷಿ ಆಗುತ್ತೆ. ಆಂಥನಿನ ತಬ್ಕೊಂಡು ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್ ನನ್ನ ಕೆಲಸವನ್ನ ಉಳಿಸಿದ್ದಕ್ಕೆ, ನನ್ನ 2 ಲಕ್ಷ ದುಡ್ಡನ್ನ ವಾಪಸ್ ತಂದು ಕೊಟ್ಟಿದ್ದಕ್ಕೆ. ಆಂಥನಿನ ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ದುಡ್ಡು ಕೊಟ್ಟಿದ್ದಕ್ಕೆ ಅಂತ. ಮಂಡೆ ದುಡ್ಡನ್ನ ತಂದು ವಾಪಸ್ ಬ್ಯಾಂಕಿನಲ್ಲಿ ಇಟ್ಟು ಬಿಡ್ತಾರೆ. ಸರಿ, ಈಗ ದುಡ್ಡಿನ ರುಚಿ ಸಿಕ್ತು. ಇವ್ರು 3 ಜನನು ಪಾರ್ಟ್ನರ್ಸ್ ಆಗ್ಬಿಟ್ರು ಬಿಸ್ನೆಸ್ ನಲ್ಲಿ. ಭಾಸ್ಕರ್ ಸೈಲೆಂಟ್ ಆಗಿ ದುಡ್ಡನ್ನ ತಗೊಂಡೋಗ ಆಂಥನಿ ಕೊಡೋದು. ಆಂಥನಿ ಫಾರಿನ್ ನಿಂದ ಹಲವಾರು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಗಳನ್ನ ತರೋದು, ಅದನ್ನ ಮಾರ್ಬಿಟ್ಟು ದುಡ್ಡು ಮಾಡೋದು, 3 ಜನನು ಹಂಚ್ಕೊಳ್ಳೋದು. ಇದೇ ದುಡ್ಡನ್ನ ತಗೊಂಡು ಪೋರ್ಟ್ ಅಥಾರಿಟೀಸ್ಗೂ ಸ್ವಲ್ಪ ಲಂಚ ತಿನ್ನಿಸ್ತಿರ್ತಾರೆ. ಬಟ್ ಈ ಭಾಸ್ಕರ್ನ ಚಲನವಲನಗಳನ್ನ ನೋಡಿ ಸುಮತಿಗೆ ಏನೋ ಡೌಟ್, ಏನೋ ಚೇಂಜಸ್ ಇದೆ ಅಂತ. ಭಾಸ್ಕರ್ ಹೇಳ್ತಾರೆ, ನಾನು ಫ್ರೆಂಡ್ ಗಳ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀನಿ, ಬೇರೆ ಏನೂ ಇಲ್ಲ ಅಂತ. ಹೀಗೆ ಮಗನ್ ಬರ್ತ್ಡೇ ಅದ್ದೂರಿಯಾಗಿ ಮಾಡ್ತಾರೆ. ರಿಲೇಟಿವ್ಸ್ ಎಲ್ಲ ಹೊಟ್ಟೆ ಉರ್ಕೊಳ್ಳೋ ತರ ಮಾಡ್ತಾರೆ. ಅದೇ ಪಾರ್ಟಿಗೆ ಆಂಥನಿ ಕೂಡ ಬಂದಿದ್ದಾರೆ. ಹೇಳ್ತಾರೆ, ನನ್ನ ಮಗ ಫಾರಿನ್ ನಲ್ಲಿ ಓದಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾನೆ, ನನ್ನ ಈಗ ಅಲ್ಲಿಗೆ ಕರೀತಿದ್ದಾನೆ. ಅಲ್ಲಿ ಹೋದ್ರೆ ನನ್ನ ಮಗನ್ ದುಡ್ಡಲ್ಲಿ ಬಾಳ್ಬೇಕಾಗತ್ತೆ. ಯಾಕಂದ್ರೆ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಮಗನ ಓದ್ಸೋಕೆ ಕಳ್ಸಿದೆ. ಈಗ 1 ರೂಪಾಯಿ ದುಡ್ಡಿಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಪ್ಲಾನ್ ಮಾಡಿದೀನಿ. ಒಂದ್ ದೊಡ್ಡ ಡೀಲ್ ಅನ್ನ ಮಾಡ್ಬಿಟ್ಟು ದುಡ್ಡು ಮಾಡ್ಬಿಟ್ಟು 3 ಜನನು ಹಂಚ್ಕೊಳ್ಳೋಣ. ಈ ಫೈನಲ್ ಡೀಲ್ ನಂತರ ಎಲ್ರೂ ರಿಟೈರ್ ಆಗ್ಬಿಡೋಣ ಅಂತ. ದುಬೈನಿಂದ 3 ಶಿಪ್ಮೆಂಟ್ ಗಳು ಬರ್ತಿವೆ. ಯಾವುದೇ ಪೇಪರ್ಸ್ ಇಲ್ಲ ಶಿಪ್ಮೆಂಟ್ ಗೆ. ಅವನ್ನ ನಾವು ಡೀಲರ್ಸ್ ಗೆ ಕೊಟ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತೆ. ಬಟ್ ಆ ಶಿಪ್ಮೆಂಟ್ ಗಳನ್ನ ಬಿಡಿಸ್ಕೊಳ್ಬೇಕು ಅಂದ್ರೆ 10 ಲಕ್ಷ ದುಡ್ಡು ಬೇಕು. ಭಾಸ್ಕರ್ಗೆ ಭಯ ಆಗುತ್ತೆ. ಅರೆ ಸರ್, 1 ಲಕ್ಷ 2 ಲಕ್ಷ ಅಂದ್ರೆ ಹೇಗೋ ಅರೇಂಜ್ ಮಾಡ್ಬೋದು, 10 ಲಕ್ಷ ಅಂದ್ರೆ ಎಲ್ರಿಗೂ ಡೌಟ್ ಬರ್ಬೋದು. 1992 ನಲ್ಲಿ 10 ಲಕ್ಷ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ದುಡ್ಡು. ಅಷ್ಟೆಲ್ಲ ಎತ್ತೋಕ್ ಆಗೋಲ್ಲ ಸರ್ ಬ್ಯಾಂಕಿಂದ ಅಂತ. ಸುತ್ರಾಮ್ ಆಗೋದಿಲ್ಲ ಅಂತ ತಲೆ ಹೋಗಿದ್ ಬಿಡ್ತಾರೆ. ಬಟ್ ಫೈನಲಿ ತನ್ನ ಫ್ಯಾಮಿಲಿ ನೆನೆಸ್ಕೊಂಡು ಒಂದ್ಸಲ ಕಷ್ಟಪಟ್ರೆ ಹೇಗೋ ಲೈಫ್ ಲಾಂಗ್ ಸುಖವಾಗಿರ್ಬೋದು ಅಂತ ಬ್ಯಾಂಕ್ ನಿಂದ ಚಾಕಚಕ್ಯವಾಗಿ ದುಡ್ಡನ್ನ ಲೂಟಿ ಮಾಡ್ಕೊಂಡು ಆಂಥನಿಗೆ ಕೊಟ್ಟು ಬಿಡ್ತಾರೆ. ಬೈದವೆ, ದುಬೈನಿಂದ ಈ 3 ಕಾರುಗಳು ಬಂದಿವೆ. ಡೀಲರ್ಗೆ ಈಗ ಅದನ್ನ ತಲುಪಿಸಬೇಕಾಗಿದೆ. ದುಡ್ಡು ಕೊಟ್ಬಿಟ್ಟು ಕಾರ್ಗಳನ್ನೇನೋ ತಗೊಂಡ್ರು, ಆದ್ರೆ ಆ ಡೀಲರ್ ಗಳನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಬೇರೆ ಯಾವ್ದೋ ಕೇಸ್ ಮೇಲೆ. ಸೊ ಕಾರನ್ನ ತಗೊಳ್ಳೋರು ಯಾರು ಇಲ್ವೇ ಇಲ್ಲ. ಮಂಡೇ ಅಷ್ಟರಲ್ಲಿ 10 ಲಕ್ಷ ದುಡ್ಡನ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಕೆಲಸ ಹೋಗುತ್ತೆ ಅಂತ ಭಾಸ್ಕರ್ಗೆ ಗಡಗಡ. ಸೊ ಭಾಸ್ಕರ್ ಒಂದು ಕ್ರಿಮಿನಲ್ ಐಡಿಯಾ ಮಾಡ್ತಾರೆ. 3 ಜನ ಭಿಕ್ಷುಕರಿಗೆ ರಾಜಕಾರಣಿಗಳೆಲ್ಲ ವೇಷ ಹಾಕ್ಸ್ಬಿಡ್ತಾರೆ. ಒಂದು ಬಾರ್ ಡ್ಯಾನ್ಸರ್ ನ ಕೂಡ ಕರ್ಕೊಳ್ತಾರೆ. ಆಕೆಗೆ ಹೀರೋಯಿನ್ ತರ ಡ್ರೆಸ್ ಮಾಡಿಸ್ತಾರೆ. ಎಲ್ಲರ ಸಮೇತ ಕಾರ್ಗಳನ್ನ ಚೆಕ್ ಪಾಯಿಂಟ್ ಅನ್ನ ಕ್ರಾಸ್ ಮಾಡ್ಲಿಕ್ಕೆ ಕಳಿಸ್ತಾರೆ. ರಾಜಕಾರಣಿ ಹೀರೋಯಿನ್ ವೇಷ ಹಾಕೊಂಡ್ರೆ ಯಾರು ಚೆಕ್ ಮಾಡೋದಿಲ್ಲ ಪೊಲೀಸ್ನವರು ಅಂತ. ಪೊಲೀಸ್ನವರು ಇವರನ್ನೆಲ್ಲ VIP ಗಳು ಅಂತ ಹೇಳ್ಕೊಂಡು ಗಾಡಿನ ಸ್ಟಾಪ್ ಮಾಡೋದೇ ಇಲ್ಲ. ಜೊತೆಗೆ ಲಕ್ಸುರಿ ಕಾರ್ಗಳು ಬೇರೆ ಅಲ್ವಾ, ಅದಕ್ಕೋಸ್ಕರ. ಸೊ ಇವ್ರು ಏನ್ ಮಾಡ್ತಾರೆ, ಗೋವಾಗೆ ಈ 3 ಕಾರುಗಳನ್ನ ತಗೊಂಡೋಗಿ ಒಳ್ಳೆ ಪ್ರಾಫಿಟ್ ಗೆ ಮಾರ್ಕೊಳ್ತಾರೆ. ದುಡ್ಡನ್ನ ಎಲ್ರು ಹಂಚ್ಕೊಳ್ತಾರೆ. ಆಂಥನಿ ಇವರಿಬ್ಬರಿಗೆ ಟಾಟಾ ಹೇಳ್ಬಿಟ್ಟು ಅಮೆರಿಕಾಗೆ ಹೊರಡ್ತಾರೆ ತನ್ನ ಮಗನ ಹತ್ರಕ್ಕೆ. ಭಾಸ್ಕರ್ ಪಟಾಪಟ್ ಅಂತ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋಕ್ ಹೋಗ್ತಾರೆ. ಅಲ್ಲಿ ಇವ್ರಿಗೊಂದು ಶಾಕ್ ಆಗಿದೆ. ಬ್ಯಾಂಕ್ ಅನ್ನ RBI ನವರು ಪೊಲೀಸ್ನವರು ರೈಡ್ ಮಾಡಿದ್ದಾರೆ. ರೀಜನಲ್ ಮ್ಯಾನೇಜರ್, ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಏನೋ ಸ್ಕ್ಯಾಮ್ ಮಾಡ್ಬಿಟ್ಟು ಸಿಕ್ಕಾಕೊಂಡವ್ರೆ. ಈ ಸ್ಕ್ಯಾಮ್ ನಲ್ಲಿ ದುಡ್ಡನ್ನೆಲ್ಲ ಚೆಕ್ ಮಾಡಿದ್ರೆ ನಾನ್ ಸಿಕ್ಕಾಕೊಳ್ತೀನಿ ಅಂತ ಭಾಸ್ಕರ್ಗೆ ಭಯ ಶುರುವಾಗುತ್ತೆ. ಬಟ್ ಯಾರು ಇಲ್ದಲೇ ಇದ್ದಾಗ, ನೋಡ್ದಲೇ ಇದ್ದಾಗ ಹೇಗೋ ಪ್ಲಾನ್ ಮಾಡ್ಬಿಟ್ಟು 10 ಲಕ್ಷ ದುಡ್ಡನ್ನ ಲಾಕರ್ ನಲ್ಲಿ ಇರಿಸ್ಬಿಡ್ತಾರೆ. ಜನರಲ್ ಮ್ಯಾನೇಜರು ಇವರು ಸೂಟ್ ಕೇಸ್ ಸಮೇತ ಬಂದಿರೋದನ್ನ ಗಮನಿಸ್ತಾರೆ. ಏನಿದೆ ಸೂಟ್ ಕೇಸ್ ನಲ್ಲಿ, ಸೂಟ್ ಕೇಸ್ ಓಪನ್ ಮಾಡಿಸ್ತಾರೆ. ಸೂಟ್ ಕೇಸ್ ನಲ್ಲಿ ದುಡ್ಡಿರೋದಿಲ್ಲ, ಯಾಕಂದ್ರೆ ದುಡ್ಡನ್ನ ಮೊದ್ಲೇನೆ ಲಾಕರ್ ನಲ್ಲಿ ಇಟ್ಬಿಟ್ಟಿದ್ದಾರೆ ಭಾಸ್ಕರ್. ಸೊ ಹೇಗೋ ಬಚಾವಾದ್ರು ಈ ಟೈಮ್. ನೆಕ್ಸ್ಟ್ ಸಾಂಬಾರನ್ನ ಮೀಟ್ ಮಾಡಿ ಹೇಳ್ಬಿಡ್ತಾರೆ ಭಾಸ್ಕರ್, ಇನ್ನ ನನಗೆ ಈ ಸ್ಕ್ಯಾಮ್ ಬಿಸ್ನೆಸ್ ಸಾಕು, ನಾನು ನಿಲ್ಲಿಸ್ಬಿಡ್ತೀನಿ, ಬ್ಯಾಂಕ್ ನಿಂದ ದುಡ್ಡು ಎತ್ಕೊಂಡು ಬರೋದಿಲ್ಲ ಅಂತ. ಬಟ್ ಸಾಂಬಾ ಆಲ್ರೆಡಿ ತನ್ನ ಕೆಲಸದಿಂದ ರಿಸೈನ್ ಮಾಡ್ಬಿಟ್ಟು ಸ್ಮಗ್ಲಿಂಗ್ ಬಿಸ್ನೆಸ್ ಅನ್ನೇ ಶುರು ಹಚ್ಕೊಂಡವ್ರೆ. ಈಗ ಕಾರನ್ನ ಮಾಡಿ ಭಾಸ್ಕರ್ ಹತ್ರ ಹೇಗೋ 50-60 ಲಕ್ಷ ದುಡ್ಡೇನೋ ಬಂದಿದೆ, ಅದನ್ನ ಇಟ್ಕೊಂಡು ಇವರು ಆರಾಮಾಗಿದ್ದಾರೆ. ಬಟ್ ಒಂದಿನ ಭಾಸ್ಕರ್ನ ತಮ್ಮ ಬಂದ್ಬಿಟ್ಟು ಲಂಡನ್ ನಲ್ಲಿ ನನಗೆ ಸೀಟ್ ಸಿಕ್ಕಿದೆ,
ಅಲ್ಲಿಗೆ ಹೋಗೋಕೆ ದುಡ್ಡು ಬೇಕಾಗಿದೆ, ಅಲ್ಲೇನಾದ್ರೂ ನಾನು ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆ ಸಂಬಳ ಸಿಗುತ್ತೆ ಅಂತ ಹೇಳ್ತಾರೆ. ಭಾಸ್ಕರ್ ಹಿಂದೆ ಮುಂದೆ ನೋಡ್ದಲೆ ತನ್ನ ಹತ್ರ ಇರುವ ದುಡ್ಡನ್ನೆಲ್ಲ ಖರ್ಚು ಮಾಡಿ ತಮ್ಮನನ್ನ ಫಾರಿನ್ ಗೆ ಕಳಿಸ್ಬಿಡ್ತಾರೆ. ಈಗ ಇನ್ನೊಂದಷ್ಟು ದಿನಗಳ ನಂತರ ಬ್ಯಾಂಕ್ ನ ಚೇರ್ಮನ್ ಬ್ಯಾಂಕಿಗೆ ಬರ್ತಾರೆ. ಭಾಸ್ಕರ್ನ ಕರೀತಾರೆ. ನೋಡಿ, ಇಲ್ಲಿನ ರೀಜನಲ್ ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಏನೇನೋ ಸ್ಕ್ಯಾಮ್ ಮಾಡಿ ಬ್ಯಾಂಕ್ ನ ಹೆಸರನ್ನ ಹಾಳು ಮಾಡಿದ್ರು. ಸೊ ನಾನು ಬ್ಯಾಂಕ್ ನಲ್ಲಿ ಕೆಲವು ಸ್ಟ್ರಕ್ಚರಲ್ ಚೇಂಜ್ ಗಳನ್ನ ತರ್ತಿದ್ದೀನಿ. ನಾನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾಡ್ತಿದ್ದೀನಿ, ಒಳ್ಳೆ ದುಡ್ಡು ಸಂಬಳ ಕೊಡ್ತಿದ್ದೀನಿ, ಇದ್ರ ಜೊತೆಗೆ ಇನ್ನೂ ಏನಾದ್ರು ಬೇಕಾದ್ರೆ ಕೇಳು ಅಂತ ಹೇಳ್ತಾರೆ. ಭಾಸ್ಕರ್ ಹೇಳ್ತಾರೆ, ಸರ್ ಪ್ರಮೋಷನ್ ಕೊಟ್ರಿ, ಸಂಬಳ ಬಂತು, ಇನ್ನೇನು ಬೇಕು ನನಗೆ, ಆದ್ರೆ ಬ್ಯಾಂಕ್ ಹಿಂದೆ ಒಂದ್ ಮಾರುತಿ 800 ಇದೆಯಲ್ಲ ಅದನ್ನ ಕೊಟ್ಬಿಟ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ಬಿಡ್ತೀನಿ ಅಂತ ಚೇರ್ಮನ್ ಕಾರನ್ನು ಕೊಟ್ಟು ಬಿಡ್ತಾರೆ. ಭಾಸ್ಕರ್ ಕಾರ್ ತಗೊಂಡು ಫುಲ್ ಖುಷಿ ಆಗ್ಬಿಡ್ತಾರೆ. ಈಗ ಸೀನ್ ಮತ್ತೆ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಗುತ್ತೆ. ಭಾಸ್ಕರ್ ನ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ತಾರೆ ಸಿಬಿಐ ಆಫೀಸರ್. ಅದ್ರಲ್ಲಿ 100 ಕೋಟಿ ರೂಪಾಯಿ ಇರುತ್ತೆ. ಅಲ್ಲ ಗುರು, ನೀವು ಸಾಧಾರಣ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ನಿನ್ನ ಹತ್ರ 100 ಕೋಟಿ ಹೆಂಗ್ ಬಂತು ಅಂತ ಕೇಳ್ತಾರೆ ಸಿಬಿಐ ಆಫೀಸರ್ಸ್. ಕತೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇವರಿಗೆ ಪ್ರಮೋಷನ್ ಕೊಟ್ಟ ನಂತರ ಚೇರ್ಮನ್ ಹೇಳ್ತಾರೆ, ನಮ್ಮ ಬ್ಯಾಂಕಿನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಸ್ಟಮರ್ಸ್ ಇದ್ದಾರೆ, ಇವ್ರುಗಳಿಂದ ನಮ್ಮ ಬ್ಯಾಂಕ್ ಗೆ ಒಳ್ಳೆ ಪ್ರಾಫಿಟ್ ಬರ್ತಿದೆ. ಇವ್ರುಗಳಲ್ಲಿ ಹರ್ಷದ್ ಮೆಹ್ರಾ ಅನ್ನುವ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ, ಅವರ ಬ್ಯಾಂಕ್ ಅಕೌಂಟ್ ಅನ್ನ ನೀನು ಪರ್ಸನಲ್ ಆಗಿ ಮ್ಯಾನೇಜ್ ಮಾಡುವ ಅಂತ. ನೆಕ್ಸ್ಟ್ ಡೇ ಹರ್ಷ ಮೆಹ್ರಾ ಅವರ ಅಸಿಸ್ಟೆಂಟ್ ಸೂರಜ್ ಬರ್ತಾರೆ. ಕಟಾರಿ ಬ್ಯಾಂಕ್ ನಿಂದ ಒಂದಷ್ಟು BR ಬ್ಯಾಂಕ್ ರಿಸಿಪ್ಟ್ ಗಳನ್ನ ತಗೊಂಡು ಬಂದಿದ್ದಾರೆ. ಸೂರಜ್ ಭಾಸ್ಕರ್ಗೆ ಕೊಟ್ಬಿಟ್ಟು ಹೇಳ್ತಾರೆ, ಹರ್ಷದಣ್ಣ ಇದನ್ನ ಕಳ್ಸಿದ್ದಾರೆ ಅಂತ. ಈಗ ಬ್ಯಾಂಕ್ ರಿಸಿಪ್ಟ್ ಅಂದ್ರೇನು? ಬ್ಯಾಂಕ್ಗಳು ಪ್ರೈವೇಟ್ ಸಿಟಿಸನ್ಸ್ ಗೆ ಮತ್ತೆ ಬಿಸ್ನೆಸ್ ಗಳಿಗೆ ಲೋನ್ ಕೊಡುವಂತೆ ಮತ್ತೊಂದು ಬ್ಯಾಂಕಿಗೂ ಲೋನ್ ಕೊಡಬಹುದು. ಆದ್ರೆ RBI ರೂಲ್ಸ್ ಪ್ರಕಾರ ಡೈರೆಕ್ಟ್ ಕೊಡಂಗಿಲ್ಲ ಲೋನ್. ಮಧ್ಯ ಒಬ್ಬ ಬ್ರೋಕರ್ ಇರ್ತಾನೆ, ಬ್ರೋಕರ್ ನ ಅಕೌಂಟ್ ಗೆ ಬ್ಯಾಂಕ್ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಕು. ಆ ದುಡ್ಡನ್ನ ಬ್ರೋಕರ್ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾನೆ 0.01% ಕಮಿಷನ್ ಇಟ್ಕೊಂಡು. ಸೊ ಈ ಬ್ರೋಕರ್ ಯಾರು? ಹರ್ಷ ಮೆಹ್ರಾ. ಇಲ್ಲಿ ಈಗ ಭಾಸ್ಕರ್ ಸೂರಜ್ಗೆ ಬ್ಯಾಂಕ್ ರಿಸಿಪ್ಟ್ ವಾಪಸ್ ಕೊಡ್ತಾರೆ. 2 ವಾರ ಟೈಮ್ ಇದೆ, 2 ವಾರದ ನಂತರ ದುಡ್ಡನ್ನ ನೀವು ವಾಪಸ್ ಕೊಟ್ಟು ಬಿಡ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಬೇಸಿಕಲಿ ಇವರ ಬ್ಯಾಂಕ್ ಇಂದ ಕಟಾರಿ ಬ್ಯಾಂಕ್ ಗೆ ಹರ್ಷದ್ ಮೆಹ್ರಾ ಮುಖಾಂತರ ದುಡ್ಡು ಹೋಗ್ಬೇಕಾಗಿದೆ. ಬಟ್ ಸೂರಜ್ ಹೇಳ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂಚೂರು ಲಂಚ ಗಿಂಚ ಕೊಡೋಕ್ ಬರ್ತಾರೆ. ಭಾಸ್ಕರ್ ಕೇಳೋದಿಲ್ಲ, ನೋಡಪ್ಪ 2 ವಾರ ಅಂದ್ರೆ 2 ವಾರ ಅಷ್ಟೇ, ಎಕ್ಸ್ಟ್ರಾ ಟೈಮ್ ಎಲ್ಲ ಕೇಳಂಗಿಲ್ಲ ಅಂತ. ಈಗ ಭಾಸ್ಕರ್ ಹರ್ಷದ್ ಮೆಹ್ರಾ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಓಪನ್ ಮಾಡಿ ನೋಡ್ತಾರೆ, ಫುಲ್ ಶಾಕ್ ಆಗ್ಬಿಡ್ತಾರೆ. ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್ ಇದೆ ಅವರ ಬ್ಯಾಂಕ್ ನಲ್ಲಿ. ಬಟ್ ಮತ್ತೊಂದು ಶಾಕಿಂಗ್ ಸಂಗತಿ ಏನು ಅಂದ್ರೆ, ಇವರ ಬ್ಯಾಂಕ್ ಇಂದ ಹರ್ಷದ್ ಮೆಹ್ರಾ ಅಕೌಂಟ್ ಗೆ ದುಡ್ಡು ಹೋಗಿದೆ. ಬಟ್ ಹರ್ಷದ್ ಮೆಹ್ರಾ ಅದನ್ನ ಕಟಾರಿ ಬ್ಯಾಂಕ್ ಗೆ ಕಳಿಸ್ಬೇಕಿತ್ತು, ಅವ್ರು ಕಳ್ಸೇ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕಾಣುತ್ತೆ, ಹರ್ಷದ್ ಮೆಹ್ರಾ ಕಟಾರಿ ಬ್ಯಾಂಕ್ ಇಂದನು ಹಿಂಗೆ ದುಡ್ಡು ತಗೊಂಡು ತರಲೆ ಮಾಡಿದಾನೆ ಅಂತ. ಬಟ್ ಸ್ವಲ್ಪ ದಿನಗಳ ನಂತರ ಬ್ಯಾಂಕ್ಗಳಿಗೆ ದುಡ್ಡನ್ನ ವಾಪಸ್ ಕೊಡ್ತಿದ್ದಾರೆ. ಆದ್ರೆ ರೂಲ್ ಪ್ರಕಾರ ಒಂದು ಬ್ಯಾಂಕ್ ಇಂದ ಮತ್ತೊಂದು ಬ್ಯಾಂಕ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು, ಅದನ್ನು ಮಾಡ್ತಿಲ್ಲ. ಇವರು ಈ ದುಡ್ಡನ್ನ ಎಲ್ಲಿ ಯೂಟಿಲೈಸ್ ಮಾಡ್ಕೊಳ್ತಿದ್ದಾರೆ ಅಂತ ಭಾಸ್ಕರ್ಗೆ ಡೌಟ್ ಬರುತ್ತೆ. ಸೊ ಭಾಸ್ಕರ್ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಇವ್ರಿಗೆ ಅರ್ಥ ಆಗತ್ತೆ, ಈ ಹರ್ಷದ್ ಮೆಹ್ರಾ ಬ್ಯಾಂಕುಗಳಿಂದ BR ರೂಪದಲ್ಲಿ ದುಡ್ಡನ್ನ ತಗೊಂಡು ಅದನ್ನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬೇಸಿಕಲಿ ಸ್ಟಾಕ್ ಗಳನ್ನ ರಿಗ್ ಮಾಡ್ತಿದ್ದಾರೆ. ಕಡಿಮೆ ಬೆಲೆಗೆ ದುಡ್ಡನ್ನ ಸ್ಟಾಕ್ ಗಳನ್ನ ತಗೊಂಡು ಅದರ ಬೆಲೆ ಜಾಸ್ತಿ ಆಗುವಂತೆ ಮಾಡಿ ಅದನ್ನ ಮಾರ್ಬಿಡೋದು. ಹೆಂಗ್ ಮೇಲಕ್ಕೆ ಕರ್ಕೊಂಡು ಹೋಗೋರು, ಈ ಸ್ಟಾಕ್ ತುಂಬಾ ಸಾಕಾಗಿದೆ, ಅಷ್ಟು ಮೇಲಕ್ಕೆ ಹೋಗುತ್ತೆ, ಇಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ಗೊಲ್ಲೆ ಎಬ್ರಿಸ್ಬಿಟ್ಟು ಜನಗಳೆಲ್ಲ ಬೈ ಮಾಡೋಕೆ ಬಂದಾಗ ಇವರು ಸೆಲ್ ಮಾಡೋದು. ಬಂದ ಪ್ರಾಫಿಟ್ ಅನ್ನ ಇಟ್ಕೊಂಡು ಮಿಕ್ಕ ದುಡ್ಡನ್ನ ಬ್ಯಾಂಕ್ ಗಳಿಗೆ ವಾಪಸ್ ಕೊಡೋದು. ಇದು ಹರ್ಷದ್ ಮೆಹ್ರಾ ನಡೆಸ್ತಿರುವ ದಂಧೆ. ಸೊ ಭಾಸ್ಕರ್ ಥಿಂಕ್ ಮಾಡ್ತಾರೆ, ಇದನ್ನೆಲ್ಲ ಚೇರ್ಮನ್ ಗೆ ಹೇಳೋಣ ಅಂತ. ಬಟ್ ನನಗೇನ್ ಪ್ರಾಫಿಟ್ ಚೇರ್ಮನ್ ಗೆ ಹೇಳಿದ್ರೆ? ಸೊ ಭಾಸ್ಕರ್ ಸೂರಜ್ ನ ಭೇಟಿ ಮಾಡಿ ಒಂದು ಡೀಲ್ ಮಾಡ್ಕೊಳ್ತಾರೆ. ಪ್ರತಿ ಸಲ ನಾನು ಬ್ಯಾಂಕ್ ನಿಂದ BR ಗಳನ್ನ ಇಶ್ಯೂ ಮಾಡಿದಾಗ ಈ ಹರ್ಷದ್ ಮೆಹ್ರಾ ಅವರು ನನಗೆ 1% ಕಮಿಷನ್ ಕೊಡ್ಬೇಕು. ಜೊತೆಗೆ ಹರ್ಷ ಮೆಹ್ರಾ ಪ್ರತಿ ಬಾರಿ ಶೇರ್ಸ್ ಗಳನ್ನ ಕೊಂಡ್ಕೊಳ್ಳೋಕೆ ಮುಂಚೆ, ಮಾರುವ ಮುಂಚೆ ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಸೊ ದಟ್ ಇವರು ಕೂಡ ಶೇರ್ಸ್ ಗಳನ್ನ ಹಂಗೆ ಪರ್ಚೇಸ್ ಮಾಡಿ ಸೆಲ್ ಮಾಡೋಕೆ. ಈಗ ಸೂರಜ್ ಹತ್ರ ಬೇರೆ ಆಪ್ಷನ್ ಇಲ್ಲ, ಇವರ ಕಂಡೀಷನ್ ಗಳನ್ನ ಒಪ್ಕೊಂತಾರೆ. ಸೊ ನೆಕ್ಸ್ಟ್ ಟೈಮ್ BR ನ ಇಶ್ಯೂ ಮಾಡಿದಾಗ ಸೂರಜ್ 1% ಕಮಿಷನ್ ಕೊಡ್ತಾರೆ. ಈ ಕಮಿಷನ್ ನ ತಗೊಂಡು ವೈಟ್ ಮನಿ ಮಾಡೋದು ಹೆಂಗೆ? ಸೊ ಆಂಟನಿಯ ಒಬ್ಬ ಚೇಲಾನ ಹುಡ್ಕೊಳ್ತಾರೆ ಭಾಸ್ಕರ್. ಆತನ ಹೆಸರು ಅನ್ವರ್ ಅಂತ. ಅನ್ವರ್ಗೆ ಹೋಗಿ ಒಂದಷ್ಟು ದುಡ್ಡನ್ನ ವೈಟ್ ಮಾಡ್ಬೇಕು ಹೆಂಗೆ ಅಂತ ಕೇಳ್ತಾರೆ. ಅನ್ವರ್ ಒಂದು ಐಡಿಯಾ ಕೊಡ್ತಾರೆ, ಲಾಟ್ರಿ ಮಾರೋನ್ಗೆ ಹೋಗಿ ನಾವ್ ಈ ದುಡ್ಡನ್ನೆಲ್ಲ ಕೊಟ್ಬಿಟ್ರೆ ಆತ ವಿನ್ನಿಂಗ್ ಲಾಟ್ರಿಯನ್ನ ನಮಗ್ ಕೊಡ್ತಾನೆ. ವಿನ್ನಿಂಗ್ ಲಾಟ್ರಿ ನಲ್ಲಿ ಒಂದಷ್ಟು ಟ್ಯಾಕ್ಸ್ ಅನ್ನ ಕೊಟ್ಬಿಟ್ರೆ ದುಡ್ಡೆಲ್ಲ ವೈಟ್ ಆಗುತ್ತೆ. ಬೇಸಿಕಲಿ 25,000ಕ್ಕೆ 17,000 ಇವರ ಕೈಗೆ ಸಿಗತ್ತೆ. ಸರಿ, ಪ್ಲಾನ್ ಚೆನ್ನಾಗಿ ಕಾಣುತ್ತೆ. ಲಾಟ್ರಿ ಮಾರೋನ್ಗೆ ದುಡ್ಡು ಕೊಟ್ಟು ಎಲ್ಲವನ್ನ ವೈಟ್ ಮನಿ ಮಾಡ್ಕೊಳ್ತಾರೆ. ಇದನ್ನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಕೋಟಿ ಕೋಟಿ ದುಡ್ಡನ್ನ ಮಾಡ್ತಾರೆ. CBI ಇದೇ ವಿಚಾರವನ್ನ ಹೇಳ್ತಾರೆ, ನಾನು ಒಂದಷ್ಟು ಲಾಟ್ರಿಗಳನ್ನ ತಗೊಂಡೆ, ಲಾಟ್ರಿ ಸಿಕ್ಕಿದ ನಂತರ ಅದನ್ನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದೆ, ದುಡ್ಡು ಮಾಡಿದೆ ಅಂತ. ಜೊತೆಗೆ ದುಡ್ಡನ್ನೆಲ್ಲ ಇವರು ಸೇವ್ ಮಾಡ್ತಿರ್ಲಿಲ್ಲ, ಲಕ್ಸುರಿ ಐಟಮ್ ಗಳನ್ನ ತಗೊಂಡು ಎಲ್ಲವನ್ನ ಖರ್ಚು ಮಾಡ್ತಿದ್ರು. ನೆಕ್ಸ್ಟ್ ಟೈಮ್ ಸೂರಜ್ ಬಂದಾಗ ಮತ್ತದೇ 1% ಕಮಿಷನ್ ತಗೊಂಡು ಅನ್ವರ್ ಹತ್ರ ಹೋದ್ರು. ಅನ್ವರ್ ಈಗ ಪ್ಲಾನ್ ಕೊಟ್ಟ ಒಂದು ಫೇಕ್ ಕಂಪನಿಯನ್ನ ಓಪನ್ ಮಾಡ್ಬಿಡೋಣ ಅಂತ. ಭಾಸ್ಕರ್ ಸುಮತಿ ಹೆಸರಿನಲ್ಲಿ ಒಂದು ಫುಡ್ ಬಿಸ್ನೆಸ್ ಅನ್ನ ಓಪನ್ ಮಾಡಿದ್ರು. ಈ ಕಂಪನಿಯ ಮುಖಾಂತರ ಫಾರಿನ್ ನಿಂದ ಒಂದಷ್ಟು ಇಕ್ವಿಪ್ಮೆಂಟ್ ಗಳನ್ನ ತರಿಸ್ಕೊಳ್ತಿದೀವಿ, ಮಾರ್ಸಿದೀವಿ ಅಂತ ಏನೇನೋ ಸುಳ್ಳು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ದುಡ್ಡು ಮೇಲೆ ದುಡ್ಡನ್ನ ಬ್ಯಾಂಕ್ ನಲ್ಲಿ ಜಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದುಡ್ಡು ಜಾಸ್ತಿ ಆದ ಮೇಲೆ ಎಣ್ಣೆ ಸವಾಸನು ಶುರುವಾಯ್ತು. ಹಾಗೆ ದುರಾಂಕಾರ ಕೂಡ ಶುರುವಾಯ್ತು ದುಡ್ಡಿನ ಮಧ್ಯದಲ್ಲಿ. ಸುಮತಿಗೆ ಫುಲ್ಲು ಬೇಜಾರಾಯ್ತು. ಏನ್ ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ಹೇಳಕ್ ಶುರು
ಶುರು ಮಾಡಿದ್ರು. ಕೊಲೀಗ್ಸ್ ನೆಲ್ಲ ತುಚ್ಛವಾಗಿ ಕಾಣ್ಲಿಕ್ಕೆ ಶುರು ಮಾಡಿದ್ರು. ಸರಿ, ಒಂದಿನ ಕಟಾರಿ ಬ್ಯಾಂಕ್ ನ ಮ್ಯಾನೇಜರು ಭಾಸ್ಕರ್ ಹತ್ರಕ್ಕೆ ಬಂದ್ರು, ಯಾವ್ದೋ ಒಂದು ವಿಚಾರದ ಬಗ್ಗೆ ಕೇಳಲಿಕ್ಕೆ. ಮಾತಾಡ್ತಾ ಹರ್ಷ ಮೆಹ್ತಾ ವಿಚಾರನು ಬರುತ್ತೆ. 90 ಕೋಟಿ BR ಬಾಕಿ ಇದೆ, ಇನ್ನು ಬಂದಿಲ್ಲ ಹರ್ಷ ಮೆಹ್ತಾ ಕಡೆಯಿಂದ ಅಂತ ಹೇಳಿ ಭಾಸ್ಕರ್ ಕಟಾರಿ ಬ್ಯಾಂಕ್ ನ ಮ್ಯಾನೇಜರ್ ಹೇಳ್ತಾರೆ. ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ಅಯ್ಯೋ ನಾನು ಅಷ್ಟೊಂದು 90 ಕೋಟಿ ಇದೆಲ್ಲ ಇಶ್ಯೂನೇ ಮಾಡಿಲ್ವಲ್ಲ, ಏನಾಯ್ತಿದು, ಎಲ್ಲ ಎಡವಟ್ ಆಗಿದೆ ಅಂತ. ಅಂಡ್ ಸಿಗ್ನೇಚರ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹರ್ಷ ಮೆಹ್ರಾ ಸಿಗ್ನೇಚರ್ ಗಳನ್ನ ಫೋರ್ಜರಿ ಮಾಡೋರೆ ಅಂತ. ಈಗ ಹರ್ಷ ಏನಾದ್ರು 90 ಕೋಟಿ ಕೊಡ್ಲಿಲ್ಲ ಅಂದ್ರೆ RBI ನವರು ನಮ್ಮ ಮೇಲೆ ಎನ್ಕ್ವೈರಿಗೆ ಬರ್ತಾರೆ, ಪಕ್ಕಾ ಜೈಲ್ ಆಗತ್ತೆ ಅಂತ ಫುಲ್ ಹೆದರ್ಕೊಂಡ್ಬಿಡ್ತಾರೆ ಕಟಾರಿ ಬ್ಯಾಂಕ್ ನ ಮ್ಯಾನೇಜರ್. ಅದೇ ಭಯದಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಬಂದು ಸತ್ತೇ ಹೋಗ್ಬಿಡ್ತಾರೆ. ಇದೇ ಟೈಮ್ ನಲ್ಲಿ ಸೂರಜ್ ಅಲ್ಲಿಗೆ ಬರ್ತಾನೆ. ಭಾಸ್ಕರ್ ಸೂರಜ್ ನ ಇಟ್ಕೊಂಡು ಬೆದರ್ಸ್ಲಿಕ್ಕೆ ಶುರು ಮಾಡ್ತಾರೆ. 90 ಕೋಟಿ ದುಡ್ಡು ವಾಪಸ್ ಬಂದ್ರೆ ಮಾತ್ರ ಹೊಸ BR ಅಂತ ಹೆದರ್ಸ್ ಕಳಿಸ್ತಾರೆ. ಈ ಕಡೆ ಭಾಸ್ಕರ್ ಅವರ ಫ್ರೆಂಡ್ ಸಾಂಬಾನ ಅರೆಸ್ಟ್ ಮಾಡಿದ್ರೆ ಪೊಲೀಸ್ನವ್ರು ಸ್ಮಗ್ಲಿಂಗ್ ಮಾಡ್ತಿದ್ಯಾ ಅಂತ. ಪೊಲೀಸ್ನವರಿಗೆ ಲಂಚ ಕೊಟ್ಬಿಟ್ಟು ಅವರನ್ನ ಬಿಡಿಸ್ಕೊಂಡು ಬರ್ತಾರೆ ಭಾಸ್ಕರ್. ಇನ್ನು ಇವ್ರ ಮನೆಗಳಲ್ಲೂ ಕೂಡ ಸಣ್ಣ ಪುಟ್ಟ ಗಲಾಟೆ ಶುರುವಾಗುತ್ತೆ. ನನ್ನಿಂದ ಬಿಸ್ನೆಸ್ ನಡೀತಿದೆ ಅಂತ ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಸುಮತಿ ಬಿಸ್ನೆಸ್ ನ ಸ್ಟಾಪ್ ಮಾಡ್ಬಿಡ್ತಾರೆ. ಮನೇಲಿ ಅಲ್ಲೋಲ ಕಲ್ಲೋಲ ಶುರುವಾಗುತ್ತೆ. ಇದನ್ನೆಲ್ಲ ನೋಡಿದ ಇವರಪ್ಪ ಅಂದ್ರೆ ಭಾಸ್ಕರ್ ಅವರಪ್ಪ ಎಷ್ಟೋ ದಿನಗಳ ನಂತರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಾಸ್ಕರ್ನ ಕರೆದ್ಬಿಟ್ಟು ನೀನೇನೋ ಸ್ಕ್ಯಾಮ್ ಮಾಡ್ತಿದ್ಯಾ, ನನಗೆ ಚೆನ್ನಾಗಿ ಗೊತ್ತಿದೆ, ಏನ್ ಸ್ಕ್ಯಾಮ್ ಮಾಡ್ತಿದ್ಯಾ ಹೇಳು ಅಂತಾರೆ. ಯಾಕಂದ್ರೆ ಫುಡ್ ಬಿಸ್ನೆಸ್ ನಲ್ಲಿ ಇಷ್ಟೊಂದು ದುಡ್ಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಏನೋ ನಡೀತಿದೆ ಅಂತ ಅವ್ರಿಗೆ ಗೊತ್ತಿದೆ ಮೊದ್ಲೇ CA ಅವರು. ಆಗ ಅವರಪ್ಪ ಬುದ್ಧಿವಾದ ಹೇಳ್ತಾರೆ, ದುಡ್ಡು ಎಷ್ಟು ಡೇಂಜರಸ್, ನೀನ್ ಮಾಡ್ತಿರೋದು ಎಷ್ಟು ತಪ್ಪು ಅಂತ. ಇದರಿಂದ ಜ್ಞಾನೋದಯ ಆಗುತ್ತೆ ಭಾಸ್ಕರ್ಗೆ. ಸೊ ತಮ್ಮ ದುರಹಂಕಾರವನ್ನ ಕಡಿಮೆ ಮಾಡ್ಕೊಳ್ತಾರೆ, ಎಲ್ರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದಿನ ಇದ್ದಕ್ಕಿದ್ದಂತೆ ಇವರ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಕರೀತಾರೆ. ಯಾಕಪ್ಪ ಹರ್ಷದ್ ಮೇಯರ್ ಅವರ BR ಅನ್ನ ನೀನ್ ಅಪ್ರೂವ್ ಮಾಡಿಲ್ವಂತೆ, ಸೂರಜ್ ಕೈಗೆ ನೀನ್ ಸಿಕ್ತಿಲ್ವಂತೆ, ಏನಾಯ್ತು ಅಂತ ಕೇಳ್ತಾರೆ. ಭಾಸ್ಕರ್ ಹೇಳ್ತಾರೆ, ಇವರಿಂದ 90 ಕೋಟಿ ವಾಪಸ್ ಬರ್ಬೇಕಾಗಿದೆ, ಅದಿಲ್ದಲೆ ಹೊಸ BR ನ ಹೇಗೆ ಕೊಡ್ಲಿ ಅಂತ. ಹಂಗೂ ಜನರಲ್ ಮ್ಯಾನೇಜರ್ ಫೋರ್ಸ್ ಮಾಡ್ತಾರೆ, ಕೊಡು ಅಂತ. ಸೊ ಭಾಸ್ಕರ್ ರಿಸೈನ್ ಮಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅದ್ರ ನೆಕ್ಸ್ಟ್ ಡೇನೆ ಲಕ್ಷ್ಮಣ್ ಅವರು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರೋದು. ಈಗ ಲಕ್ಷ್ಮಣ್ ಹೇಳ್ತಾರೆ, ಸರಿನಪ್ಪ ಭಾಸ್ಕರ್, ನೀನ್ ಬ್ಯಾಂಕ್ ಅಲ್ಲಿರೋ 100 ಕೋಟಿಗೆ ನೀನು ಲೆಕ್ಕನ ಪಕ್ಕ ಇಟ್ಕೊಂಡಿದ್ಯಾ, ಆದ್ರೆ 1 ನಿಮಿಷದಲ್ಲಿ ಆ ದುಡ್ಡನ್ನೆಲ್ಲ ನಾನು ಮಾಯ ಮಾಡ್ಬಿಡ್ತೀನಿ. ಹೇಗೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಗೆ ಈ ವಿಚಾರವನ್ನ ಸುಮ್ನೆ ಹೇಳಿದ್ರೆ ಸಾಕು, ಅವರು ಬಂದು ರೈಡ್ ಮಾಡಿ ನಿನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ದುಡ್ಡು ಇಲ್ಲ, ನಿನ್ಗೆ ಫ್ರೀಡಮ್ ಇಲ್ಲ, ಹಂಗಾಗ್ಬಿಡತ್ತೆ. ಸೊ ನಾನು ನಿಂಗೊಂದು ಸೊಲ್ಯೂಷನ್ ಕೊಡ್ತೀನಿ, ಈ ದುಡ್ಡನ್ನ ನೀನು ಹರ್ಷ ಮೆಹ್ತಾ ಕೊಟ್ಬಿಡು, ಆ ದುಡ್ಡನ್ನ ತಗೊಂಡು ಅವರು ಬ್ಯಾಂಕಿಗೆ ವಾಪಸ್ ಕೊಡ್ತಾರೆ, ಆಗ ಎಲ್ರು ಬಚಾವ್ ಆಗ್ತೀರಾ ಅಂತ. ಸೊ ಬೇಸಿಕಲಿ CBI ಆಫೀಸರು, ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಎಲ್ಲರೂ ಒಟ್ಟಾಗಿ ಭಾಸ್ಕರ್ ಹತ್ರ ಇರೋ ದುಡ್ಡನ್ನ ಕಿತ್ಕೊಂಡು ಹರ್ಷ ಮೆಹ್ತಾಗೆ ಕೊಟ್ಟು ಆತನನ್ನ ಸೇವ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ. ಸೊ ಈಗ ಹರ್ಷ ಮೆಹ್ರಾ ದುಡ್ಡನ್ನ ವಾಪಸ್ ಕೊಟ್ರೆ ಬ್ಯಾಂಕಿಗೆ ಯಾರ ಮೇಲೂ ಎನ್ಕ್ವೈರಿ ಆಗೋದಿಲ್ಲ ಅಂತ ಪ್ಲಾನ್. ಫ್ಯಾಮಿಲಿ ಹಾಳಾಗತ್ತೆ ಅಂತ ಭಾಸ್ಕರ್ ಏನ್ ಮಾಡ್ತಾರೆ, ಎಲ್ಲಾ ದುಡ್ಡನ್ನ ಹರ್ಷ ಮೆಹ್ತಾಗೆ ಕೊಡೋಕ್ ಶುರು ಮಾಡ್ತಾರೆ. ಸೊ ಭಾಸ್ಕರ್ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಎಲ್ಲಿಂದ ಶುರು ಮಾಡಿದ್ರು ಅಲ್ಲಿಗೆ ವಾಪಸ್ ಹೋಗ್ಬಿಡಿದಾರೆ ಅಂತ ಎಲ್ಲರೂ ಅನ್ಕೊಂತಿರ್ತಾರೆ. ಈಗ ಸೂರಜ್ ಬ್ಯಾಂಕ್ ನಿಂದ 90 ಕೋಟಿಯನ್ನ ಡ್ರಾ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆಲ್ಲ ಶಾಕ್ ಆದಿದೆ. ಯಾಕಂದ್ರೆ ಭಾಸ್ಕರ್ 10 ದಿನಗಳ ಮುಂಚೆನೆ ತನ್ನ ಬ್ಯಾಂಕ್ ನಲ್ಲಿರುವ ದುಡ್ಡನ್ನೆಲ್ಲ ವಿಡ್ರಾ ಮಾಡ್ಕೊಂಡು ಬ್ಯಾಂಕ್ ನ ಕ್ಲೋಸ್ ಮಾಡ್ಬಿಟ್ಟಾರೆ, ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ಬಿಟ್ಟಾರೆ. ಸೊ ಅವತ್ತಿನಿಂದ ಅವ್ರು ಡೇಟಾ ಚೆಕ್ ಮಾಡಿದ್ರಲ್ಲ CBI ಆಫೀಸರ್, ಚೇರ್ಮನ್ ಎಲ್ಲ 100 ಕೋಟಿನ ಅದು ಕಂಪ್ಯೂಟರ್ ಅಲ್ಲಿ ಫೀಡ್ ಆಗಿತ್ತು. ಬಟ್ ಇವರು 100 ಕೋಟಿ ವಿಡ್ರಾ ಮಾಡ್ಕೊಂಡಿರೋದು ಲೆಡ್ಜರ್ ನಲ್ಲಿ ಬರೆಯಲಾಗಿದೆ. ಅದನ್ನ ಕಂಪ್ಯೂಟರ್ ಫೀಡ್ ಮಾಡ್ಲಿಕ್ಕೆ 3-4 ತಿಂಗಳಾಗತ್ತೆ. ಸೊ ಹಳೆ ಡೇಟಾನ ತಗೊಂಡು ಇವರೆಲ್ಲ ಅನ್ಕೊಂಡಿದ್ರು ಈತನ ಬಳಿ 100 ಕೋಟಿ ಇದೆ ಅಂತ. ಈಗ ನೋಡಿದ್ರೆ 1 ರೂಪಾಯಿ ದುಡ್ಡಿಲ್ಲ ಈತನ ಬ್ಯಾಂಕ್ ನಲ್ಲಿ. ಜನರಲ್ ಮ್ಯಾನೇಜರ್ ಕಂಪ್ಯೂಟರ್ ಡೇಟಾ ಮಾತ್ರ ನೋಡಿರ್ತಾನೆ, ಲೆಡ್ಜರ್ ನಲ್ಲಿ ವಿಡ್ರಾ ಆಗಿರೋದು ನೋಡಿರೋದಿಲ್ಲ. ಸೊ ಕಂಪ್ಯೂಟರ್ ಡೇಟಾ ನೋಡ್ಕೊಂಡು CBI ಆಫೀಸರ್ ಜೊತೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದ. ನೆಕ್ಸ್ಟ್ ಸೀನ್ ಅಲ್ಲಿ ಭಾಸ್ಕರ್ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಫ್ಲೈಟ್ ನಲ್ಲಿ ಎಲ್ಗೋ ಹೋಗ್ತಾರೆ. ಫ್ಲೈಟ್ ನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ನಮ್ಗೆ ತೋರಿಸ್ತಾರೆ. ಬೇಸಿಕಲಿ ಅವ್ರ ಅಪ್ಪ CA ಭಾಸ್ಕರ್ಗೆ ಒಂದು ಪ್ಲಾನ್ ಹಾಕಿರ್ತಾರೆ, ನೋಡಪ್ಪ ನೀನ್ ದುಡ್ಡು ಮಾಡೋದೇನೋ ಮಾಡ್ಬಿಟ್ಟಿದ್ಯಾ, ಅದು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ RBI ನವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಅವ್ರ ಎನ್ಕ್ವೈರಿ ಶುರು ಮಾಡ್ತಾರೆ. ಬಚಾವ್ ಆಗಬೇಕು ಅಂದ್ರೆ ನೀನು ದೇಶ ಬಿಟ್ಟು ಹೋಗಬೇಕು, ಅಮೆರಿಕಾಗ ಹೋಗಿ ಅಲ್ಲೇ ಸ್ವಂತ ಮನೆಯನ್ನ ತಗೊಳ್ಬೇಕು. ಅಮೆರಿಕದಲ್ಲಿ ಪರಿಚಯ ಇರೋರು ಒಂದಷ್ಟು ಜನ ಇದಾರೆ, ಅವರ ಮುಖಾಂತರ ಒಂದು ಗ್ರೀನ್ ಕಾರ್ಡ್ ತಗೊಂಡು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಪ್ಲಾನ್ ಕೊಡ್ತಾರೆ. ಜೊತೆಗೆ ಅಮೆರಿಕಾಗೆ ಹೋಗೋಕೆ ಮುಂಚೆ ಭಾಸ್ಕರ್ RBI ನವ್ರಿಗೆ ಜನರಲ್ ಮ್ಯಾನೇಜರ್, ಹರ್ಷ ಮೆಹ್ರಾ, CBI ಆಫೀಸರ್ ಎಲ್ಲರ ಮೇಲೂ ಫಿಟ್ಟಿಂಗ್ ಇಟ್ಟುಬಿಡ್ತಾರೆ. RBI ನವರು ಅವರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾರೆ. ಎಲ್ಲರನ್ನ ಸಿಕ್ಕಾಕ್ಸಿ ಇವರು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಒಂಥರ ಚೆನ್ನಾಗಿದೆ ಗುರು ಮೂವಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಇದು